ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್. ನಾನು ತುಂಬ ಸಲ ಅನ್ಕೋತಿದ್ದೆ ಅಂಬೆಗಾಲ್ ಕೃಷ್ಣಂಗೆ ಜನ್ಮಾಷ್ಟಮಿ ಟೈಮಲ್ಲಿ ಹೋಗ್ಬೇಕು ಅಂತ. ಬಟ್ ಆಗ್ತಿರಲಿಲ್ಲ, ತುಂಬ ಕೆಲಸ ಇರ್ತಿತ್ತು. ಆಮೇಲೆ ಈ ವರ್ಷ ಅಬಿಗೆ ಹೇಳ್ದೆ ಹೋಗೋಣ ಅಂತ, ಮಾರ್ನಿಂಗ್ ಹೋಗೋಣ ಅಂತ ಅಂದರೆ ಬಟ್ ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ. ಕೆಲಸ ಇರೋದ್ರಿಂದ ಮನೆ ಎಲ್ಲ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ ಆಫ್ಟರ್ನೂನ್ ಆಗೋಯ್ತು. ಆಮೇಲೆ ಹೋದ್ವಿ. ತುಂಬ ರಶ್ ಇರುತ್ತೆ ಅಂತ ಅನ್ಕೊಂಡೆ, ಬಟ್ ಅಷ್ಟು ರಶ್ ಏನಿರಲಿಲ್ಲ, ಪರವಾಗಿಲ್ಲ, ಸ್ವಲ್ಪ ರಶ್ ಇದ್ರು. ದೇವಸ್ಥಾನದ ಒಳಗೆ ಹೋದ ತಕ್ಷಣ ಚಿಕ್ಕ ಚಿಕ್ಕ ಪಾಪುಗಳಿಗೆಲ್ಲ ಕೃಷ್ಣನ್ ಡ್ರೆಸ್ ಹಾಕಿ ಕರ್ಕೊಬಂದಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಪಾಪು, ತುಂಬ ಕ್ಯೂಟಾಗಿ ಇಲ್ಲಿ ಡೆಕೋರೇಟ್ ಮಾಡಿಟ್ಟಿದ್ರು. ಆಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇಲ್ಲೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿ, ಆಮೇಲೆ ಕೃಷ್ಣಂಗೂ ಚೆನ್ನಾಗಿ ಅಲಂಕಾರ ಮಾಡಿ ಬೆಳ್ಳಿದ್ದೆಲ್ಲ ಹಾಕಿದ್ರು. ಅಲ್ಲಿಂದ ಪಾಪುಗಳೆಲ್ಲ ಆ ಡ್ರೆಸ್ಸಲ್ಲಿ ತುಂಬ ಹಿಂಸೆ ಅನಿಸ್ತಿತ್ತು ಅನಿಸುತ್ತೆ. ಎಲ್ಲ ಪಾಪುಗಳೆಲ್ಲ ಎತ್ಕೊಂಡು ಬರ್ತಾ ಇದ್ದೋ. ಆಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಷ್ಟರಲ್ಲಿ ಇನ್ನೊಂದು ಪಾಪುನು ಅಷ್ಟೇನೆ ಅಲ್ಲಿ ಎಲ್ಲ ಆಟ ಆಡ್ಕೊಂಡು ಕುಂತಿತ್ತು ಪಾಪುಗಳೆಲ್ಲ. ಹಾಗೆ ಎಲ್ಲ ಪಾಪುಗಳನ್ನ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಆ ದೇವಸ್ಥಾನ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಜೈ ಶ್ರೀರಾಮ್. ಹಾಗೆ ನಮ್ಮ ಬಾಸ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಮಧುರ್ಗೊಳ್ಟ್ವಿ. ಅವ್ರಿಗೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ನಾನು 3 o'clockಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಇಲ್ಲೇ ನಾವು ಹೊರಟಿದ್ದು 3:30 ಆಗೋಯ್ತು. ಅವರೆಲ್ಲ ಶೀತು ಮನೇಲಿದ್ರು. ನಾನು ಹೇಳ್ದೆ ಬನ್ನಿ, ನಾನು ಬಂದೆ. ಅಷ್ಟರಲ್ಲಿ ಬಂದರು. ನಮ್ಮ ಪಾಪು ನನ್ನನ್ನೇ ನೋಡ್ತಿದ್ದ. ಪ್ರತಿ ವರ್ಷ ನನ್ನ ತಂಗಿನೇ ಹೆಜ್ಜೆ ಬಿಡೋದು, ಅವಳೇನೆ ಈ ವರ್ಷನೂ ಬಿಡ್ತಿದ್ದಾಳೆ. ಕೆಳಗಿಂದೆಲ್ಲ ಬಿಟ್ಕೊಂಡು ಬಂದ್ಲು ಹೆಜ್ಜೆನ. ನಂಗೆ ತುಂಬ ಆಸೆ ಇತ್ತು ಪಾಪು ಕೈಲಿ ಬಿಡಿಸ್ಬೇಕು ಅಂತ, ಬಟ್ ಅಲ್ಲಿಂದ ಎಲ್ಲ ಬಿಡೋಕ್ಕಾಗಲ್ಲ ಅವನು ಅಂದ್ಬಿಟ್ಟು ಇಲ್ಲೇ ಮನೆ ಒಳಗಡೆಯಿಂದ ಬಿಡ್ಸೋಣ ಅಂತ ಅಂದ್ಕೊಂಡು ಅವಳಿಗೆ ಹೇಳಿದೆ ಇಲ್ಲಿಂದ ಬಿಡಿಸು ಅಂತ. ಅವಳು ಬಿಡಿಸಿದ್ಲು. ತುಂಬ ಕಷ್ಟ ಆಗೋಯ್ತು ಅವಳಿಗೆ ಬಿಡಿಸೋ ಅಷ್ಟರಲ್ಲಿ. ಅವನು ಏನು ಮಾಡ್ತಿದ್ದಾರೆ ಏನು ಫುಲ್ಲು ಅವನಿಗೆ ಒಂಥರ ಯೋಚನೆ, ಏನು ಮಾಡ್ತಿದ್ದಾರೆ ಇವರು ನನ್ನನ್ನು ಹಿಂಗೆ ಇಟ್ಕೊಂಡು ಅಂತ. ಬಟ್ ಒಂದು ಹೆಜ್ಜೆ ಇಡ್ಸಿದ್ರೆ ಇನ್ನೊಂದು ಹೆಜ್ಜೆನೋ ಹಂಗೆ ಇಟ್ಬಿಡ್ತಿದ್ದ. ತುಂಬ ಕಷ್ಟಪಟ್ಟು ಹಾಕಿದ್ಲು. ತುಂಬ ಸುಸ್ತಾಗೋದ್ಲು ಇಟ್ಕೊಂಡು ಬಿಡಿಸೋ ಅಷ್ಟರಲ್ಲಿ. ಬಟ್ ತುಂಬ ಚೆನ್ನಾಗಿ ಹೆಜ್ಜೆ ಬಂತು. ಒಂದು ಕೊನೆಯಲ್ಲೆಲ್ಲ ಕ್ಲೀನಾಗಿ ಹೆಜ್ಜೆ ಇಕ್ದ. ಅವ್ನು ನೋಡಿ ಹೆಂಗೆ ನೋಡ್ತಿರ್ತಾನೆ, ಏನು ಮಾಡ್ತಿದ್ದಾರೆ ಇವರು ಅನ್ನೋ ಭಯ ಅವನಿಗೆ. ಅಷ್ಟ್ರಲ್ಲಿ ಸುಸ್ತಾಗಿ ಇವಳು ಕುಂತ್ಕೊಂಡ್ಬಿಟ್ಲು. ಆಯಿತು ಚೆನ್ನಾಗಿ ಬಂತು ಅಂತ. ಅಷ್ಟ್ರಲ್ಲಿ ಮಮ್ಮಿ ಟೈಮ್ ಆಗಿತ್ತು ಅಂದ್ಬಿಟ್ಟು ಅಮ್ಮನೂ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಕ್ಕೆ ಬಂದೆ. ಶೀತು ನಮ್ಮ ಮೇಕಪ್ ಅವ್ರು ಇದ್ದಾರಲ್ಲ, ನನಗೆ ಸ್ವಲ್ಪ ಸೀರೆ ಎಲ್ಲ ಕ್ಲೀನಾಗಿ ಪಿನ್ ಮಾಡಿಕೊಟ್ಟು ಬಂದರು. ಇವರೆಲ್ಲ ಅಳಟೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ನಮ್ಮ ಗ್ಯಾಂಗ್ ಮೊದಲೇ ಒಂದ್ಸಲ ಒಂದು ಕಡೆ ಸೇರಿದ್ರೆ ಯಾವಾಗಲೂ ಅಳಟೆ ಹೊಡೆಯೋದೇ ಕೆಲಸ. ಯಾವಾಗಲೂ ಅಳಟೆ ಹೊಡ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು ಇವ್ರಿಗೆ ರೇಗಿಸ್ಕೊಂಡು ಕುಂತಿರ್ತೀವಿ. ಅಷ್ಟರಲ್ಲಿ ನನ್ನ ತಂಗಿ ನಾನು ಅದೇ ಥರ ರೆಡಿ ಆಗಬೇಕು ಅಂತ ಹೇಳಿದ್ಲು. ಇವಳು ಶೀತಗೂ ಹೇಳಿದ್ದೆ ಪಾಪುಂಗೆ ಕರ್ಕೊಂಬ ಕೃಷ್ಣನ್ ಥರ ರೆಡಿ ಮಾಡಿಕೊಂಡು ಅಂತ. ನಾನು ಆಗಲೇ ಫೋಟೋಶೂಟ್ ಮಾಡಿಬಿಟ್ಟಿದ್ದೀನಿ ಕಣೆ, ಆಗಲ್ಲ ಅಂತ ಅಂದ್ಲು. ಅಷ್ಟರಲ್ಲಿ ನನ್ನ ತಂಗಿಗೆ ರಾಧೆ ಥರ ರೆಡಿ ಮಾಡಿ ಅವಳೇ ಮಾಡಿದ್ಲು, ಅವಳಿಗೆ ರಾಧೆ ಥರ. ಆಮೇಲೆ ನಾನು ರೆಡಿಯಾಗಿ ಬಂದು ನಾನು ಅಭಿ ಇಬ್ಬರು ಪೂಜೆ ಮಾಡ್ತಿದ್ವಿ. ಅಷ್ಟರಲ್ಲಿ ಕಾವ್ಯ ರೇಗಿಸ್ತಾ ಇದ್ಲು ನಮ್ಮನ್ನ. ನಾನು ಯೋಗಿ ಶೀತು ಲಾಸ್ಟ್ ವೀಕೇನೆ ಅವಳನ್ನ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ನೆನಪಾಯ್ತು ಅವಳನ್ನ ಪ್ರ್ಯಾಂಕ್ ಮಾಡೋಣ ಅಂತ. ಪ್ರ್ಯಾಂಕ್ ಮಾಡಿದ್ವಿ. ನಾವು ಯಾವಾಗಲೂ ಹಿಂಗೆ ನಮ್ಮ ಗ್ಯಾಂಗ್ ಸೇರಿದಾಗೆಲ್ಲ ಯಾವಾಗಲೂ ಇಷ್ಟೇ ತಮಾಷೆ, ಇಷ್ಟೇ ಯಾವಾಗಲೂ ಜೋಶಲ್ಲಿರ್ತೀವಿ. ಅದಕ್ಕೆ ತುಂಬ ಇಷ್ಟ ನಮ್ಗಳಿಗೆ ನಾವು ಹಿಂಗೆ ಸೇರೋದಕ್ಕೆ. ಬಟ್ ಈಗ ಟೈಮ್ ಆಗ್ತಿಲ್ಲ ನಮಗೆ ಎಲ್ಲ ಒಂದೇ ಕಡೆ ಸೇರೋದಕ್ಕೆ.
ಟೈಮ್ ಯಾವಾಗ ಆಗುತ್ತೆ ಆ ಟೈಮೆಲ್ಲ ನಾವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಆದಷ್ಟು ಮೀಟ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೋಡಿ ನಾವು ಎಷ್ಟೇ ಎಂಜಾಯ್ ಮಾಡ್ತೀವಿ ಈಗಲೇ ಅಂತಲ್ಲ, ಮೊದಲು ಅಷ್ಟೇ. ನನ್ನ ಚಾನಲ್ ಬಗ್ಗೆ ಏನಾದ್ರು 2 ಮಾತು. ಚಾನಲ್ ನನಗೆ ತುಂಬಾ ಖುಷಿ ಕೊಡ್ತಿದೆ, ಆದ್ರೆ ದಯವಿಟ್ಟು ಚಾನಲ್ನ ನೀಟಾಗಿ ನಡ್ಸ್ಕೊಂಡು ಹೋಗು. ಅದನ್ನ ಇಡೋ ವಿಡಿಯೋಸ್ ಎಲ್ಲಾನು ಎಡಿಟ್ ಮಾಡಿ ಎಲ್ಲಾನು ಹಾಕೊಂಡು ಹೋಗು. ಈ ತರ ಗ್ಯಾಪ್ ಕೊಟ್ಟು ಮಾಡಿದ್ರೆ ಚಾನಲ್ಗೆ ಅವಮಾನ ಮಾಡ್ದಂಗೆ. ಜೀವನ ಇದ್ದಂಗಲ್ಲ ಯೂಟ್ಯೂಬ್ ಪೇಜ್ ನೀಟಾಗಿ ಮೇಂಟೈನ್ ಮಾಡಬೇಕು. ಜೀವನದಲ್ಲಿ ನಾವು ಹಂಗೆ ಹಿಂಗೆ ಹೆಂಗಾರು ಅಂತೀವಲ್ಲ ಆ ಥರ ಇಲ್ಲ. ಎಕ್ಸ್ಪೀರಿಯನ್ಸ್ ಹೊಸ ಮದ್ವೆ ಹೆಣ್ಣಂತೂ ಫುಲ್ ಬಿಸಿ. ಮದ್ವೆ ಹುಡುಗಿ ಬಿಸಿ. ಕಟ್ ಮಾಡಾಯ್ತು. ಬಾಯ್, see you Saturday. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಬರ್ತೀವಿ. ಆಯ್ತು. ಆಂಟಿ ಬೇರೆ ಸ್ಯಾಟರ್ಡೇ. ಓಕೆ, ಸ್ಯಾಟರ್ಡೇ ಪಾರ್ಟಿ ಕೊಡ್ಸೋದು ಮರಿಬೇಡ ಕವ್ಯ. ಸರಿ ಆಯ್ತು, ಡನ್. ಮಟನ್ ತರ್ತೀಯಾ ಚಿಕನ್? ಅವಳದೆ. ಹಾ, ಅವತ್ತು ಪಿಜ್ಜಾ ಪಾರ್ಟಿನೂ ಇಲ್ಲ. ಓಕೆ ಫೈನ್, ನೆಕ್ಸ್ಟ್ ಮಂತ್ ನಂದು. ಓಕೆ, ನೆಕ್ಸ್ಟ್ ಮಂತ್ ಹೆಂಗಿದ್ರು ನೆಕ್ಸ್ಟ್ ಮಂತ್ ಅಲ್ಲ ನಿನ್ ಬರ್ಡೇ. ಅಕ್ಟೋಬರ್ಗೆ ಮಾಡೋಣ ಬಿಡು ಹಂಗಾದ್ರೆ. ನೆಕ್ಸ್ಟ್ ಮಂತ್ ಸೌ ಕೊಡ್ಸ್ತಾ ನಡಿ. ಇದು ಬ್ರೈಟ್ ಟು ಬಿ. ಬ್ರೈಟ್ ಟು ಬಿ ನಾನು ಹೇಳ್ತೀನಿ ನಡೀರಿ. ಬಾಯ್. ಮದ್ವೆ ಹೆಣ್ಣಂತೂ ಗರ್ಲ್ಸ್ ಬಾಯ್ ಮಾಡೋದು ಎಷ್ಟು ಅಂತ ನಮ್ಮನ್ನೇ ಮಾಡ್ತೀಯ. ನಮ್ದೊಂದೇ ಫೇಸ್ನ ನೋಡಿ ಅವ್ರಿಗೂ ವಿವಾಸ್ಗೂ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್. ಅವರಿಬ್ಬರು ಹೊರಟ ಮೇಲೆ ನಾವು 3 ಜನ ಇದ್ವಿ. ಅಷ್ಟು ಊಟ ಎಲ್ಲ ಆದಮೇಲೆ ಕೃಷ್ಣಂಗೆ ಲಾಸ್ಟಲ್ಲಿ ಒಂದ್ಸಲ ಪೂಜೆ ಮಾಡಿ, ಇವರು ಟೈಮ್ ಆಯಿತು ನಾವು ಹೊರಡ್ತೀವಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಮಮ್ಮಿ ಒಂದ್ಸಲ ನೀವು ಪೂಜೆ ಮಾಡಿಬಿಡಿ ಅಂತ ಹೇಳಿದ್ರು. ಪೂಜೆ ಮಾಡಿ ಅಲ್ಲಿಂದ ಇವ್ರುಗಳು ಟೈಮ್ ಆಯಿತು ಅಂದ್ಬಿಟ್ಟು ಹೊರಟು. ಬಾಯ್ ಬಾಯ್ ಮಗ್ನೆ. ಅಷ್ಟೇ, ಬಾಯ್. ಇದು ನನ್ನ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಆಯ್ತು, ಬಾಯ್ ಬಾಯ್ ಬಾಯ್.